ನಮಸ್ಕಾರ ಸ್ನೇಹಿತರೆ, ಲರ್ನ್ ಆ್ಯಂಡ್ ಗ್ರೋ ವಿತ್ ಫನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅವ್ಯವಸ್ಥಿತ ಶಾಪ್ ಫ್ಲೋರ್ನ ಸಮಸ್ಯೆಗಳು ಮತ್ತು ವ್ಯವಸ್ಥಿತ ವರ್ಕ್ ಪ್ಲೇಸ್ನ ಲಾಭಗಳು ಎನ್ನುವ ವಿಡಿಯೋಗಳನ್ನು ನೋಡಿದ್ದೇವೆ. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಆ ವ್ಯವಸ್ಥೆಯ ಹಿಂದೆ ಇರುವ ಅತ್ಯಂತ ಪ್ರಮುಖ ವಿಷಯವಾದ 5Sನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 5S ಅಂದರೆ ಏನು? ಮ್ಯಾನುಫ್ಯಾಕ್ಚರಿಂಗ್ ಶಾಪ್ ಫ್ಲೋರ್ನಲ್ಲಿ 5Sನ ಅಗತ್ಯತೆ ಏನು ಮತ್ತು 5S ಅನ್ನು ಪ್ರಾಕ್ಟಿಕಲಿ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, 5S ಅನ್ನುವುದು ಜಪಾನ್ನಿಂದ ಬಂದ ವರ್ಕ್ ಪ್ಲೇಸ್ ಆರ್ಗನೈಸೇಷನ್ ಸಿಸ್ಟಮ್ ಆಗಿರುತ್ತದೆ. ಕೆಲಸದ ಸ್ಥಳವನ್ನು ಸುರಕ್ಷಿತವಾಗಿ, ಸ್ವಚ್ಛವಾಗಿ ಹಾಗೂ ಉತ್ಪಾದಕವಾಗಿ ಇಡಲು 5S ಅನ್ನು ಬಳಸಲಾಗುತ್ತದೆ. ಮ್ಯಾನುಫ್ಯಾಕ್ಚರಿಂಗ್, ಮೇಂಟೆನೆನ್ಸ್, ಕ್ವಾಲಿಟಿ, ವೇರ್ಹೌಸ್ ಮಾತ್ರವಲ್ಲದೆ ಆಫೀಸ್ ಹಾಗೂ ಲ್ಯಾಬ್ಗಳಲ್ಲೂ 5S ಅನ್ನು ಅನುಸರಿಸಲಾಗುತ್ತದೆ. 5S ಇದ್ದರೆ ಕೆಲಸ ಸುಲಭವಾಗುತ್ತದೆ. 5S ಇಲ್ಲದಿದ್ದರೆ ಕೆಲಸದಲ್ಲಿ ಗೊಂದಲ, ಅಪಾಯ ಹಾಗೂ ಸಮಯದ ನಷ್ಟ ಆಗುತ್ತದೆ. 5S ಅನ್ನುವುದು 5 ಹಂತಗಳನ್ನು ಒಳಗೊಂಡಿದೆ. ಅವುಗಳೆಂದರೆ: ಮೊದಲನೆಯದು ಸಾರ್ಟ್, ಸೆಕೆಂಡ್ ಸೆಟ್ ಇನ್ ಆರ್ಡರ್, ಥರ್ಡ್ ಶೈನ್, ಫೋರ್ತ್ ಸ್ಟ್ಯಾಂಡರ್ಡೈಸ್, ಫಿಫ್ತ್ ಸಸ್ಟೈನ್. ಈಗ ಒಂದೊಂದೇ ಹಂತವನ್ನು ಶಾಪ್ ಫ್ಲೋರ್ನ ಉದಾಹರಣೆಗಳೊಂದಿಗೆ ನೋಡೋಣ. ಸ್ನೇಹಿತರೆ, 5Sನ ಮೊದಲ ಹಂತವೇ ಸಾರ್ಟ್. ಸಾರ್ಟ್ ಅಂದರೆ ಕೆಲಸದ ಸ್ಥಳದಲ್ಲಿರುವ ವಸ್ತುಗಳನ್ನು ಬೇಕಾದವು ಮತ್ತು ಬೇಡವಾದವು ಎಂದು ಬೇರ್ಪಡಿಸುವುದಾಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಶಾಪ್ ಫ್ಲೋರ್ನಲ್ಲಿ ಸಾಮಾನ್ಯವಾಗಿ ಬಳಸದೇ ಇರುವ ಟೂಲ್ಸ್, ಒಡೆದ ಫಿಕ್ಸ್ಚರ್ಸ್, ಓಲ್ಡ್ ಗೇಜಸ್, ಎಕ್ಸ್ಟ್ರಾ ರಾ ಮೆಟೀರಿಯಲ್ಸ್, ಸ್ಕ್ರ್ಯಾಪ್ ಪಾರ್ಟ್ಸ್ಗಳು ಮಷೀನ್ನ ಹತ್ತಿರ ಹಾಗೇ ಉಳಿದುಕೊಂಡಿರುತ್ತವೆ. ಇದರಿಂದ ಏನಾಗುತ್ತದೆ ಎಂದರೆ ಸೇಫ್ಟಿ ರಿಸ್ಕ್ ಹೆಚ್ಚಾಗುತ್ತದೆ. ಅಗತ್ಯವಿಲ್ಲದ ವಸ್ತುಗಳು ಇದ್ದರೆ ಕಾಲು ಜಾರಿ ಬೀಳುವ ಸಾಧ್ಯತೆ ಹೆಚ್ಚು ಇರುತ್ತದೆ ಮತ್ತು ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಎರಡನೆಯದು, ಕೆಲಸದ ಜಾಗ ಕಡಿಮೆಯಾಗುತ್ತದೆ. ಆಪರೇಟರ್ಗೆ ಸರಿಯಾದ ಮೂವ್ಮೆಂಟ್ ಮಾಡಲು ಜಾಗ ಸಿಗುವುದಿಲ್ಲ ಮತ್ತು ಫ್ಯಾಟಿಗ್ ಹೆಚ್ಚಾಗುತ್ತದೆ. ಮೂರನೆಯದು, ಸಮಯ ವ್ಯರ್ಥವಾಗುತ್ತದೆ. ಬೇಕಾದ ಟೂಲ್ ಹುಡುಕುವಾಗ ಅಗತ್ಯವಿಲ್ಲದ ವಸ್ತುಗಳ ಮಧ್ಯೆ ಸಮಯ ಕಳೆದು ಹೋಗುತ್ತದೆ. ಅದಕ್ಕಾಗಿಯೇ ಸಾರ್ಟ್ ಅನ್ನು 5Sನ ಫೌಂಡೇಶನ್ ಅಂತ ಕರೆಯುತ್ತಾರೆ. ಸಾರ್ಟ್ ಮಾಡುವಾಗ ನಾವು ಯೂಸೇಜ್ ಫ್ರೀಕ್ವೆನ್ಸಿ ರೂಲ್ ಅನ್ನು ಫಾಲೋ ಮಾಡಬೇಕಾಗುತ್ತದೆ. ನಿತ್ಯ ಬಳಸುವ ವಸ್ತುಗಳನ್ನು ಮಷೀನ್ ಹತ್ತಿರವೇ ಇರಿಸುವುದು, ವಾರಕ್ಕೆ 1 ಬಾರಿ ಬಳಸುವ ವಸ್ತುಗಳನ್ನು ಹತ್ತಿರದ ಸ್ಟೋರೇಜ್ನಲ್ಲಿ ಇರಿಸುವುದು, ತಿಂಗಳಿಗೆ 1 ಬಾರಿ ಬಳಸುವ ವಸ್ತುಗಳನ್ನು ಕಾಮನ್ ಸ್ಟೋರೇಜ್ಗೆ ಕಳಿಸುವುದು, ಸಂಪೂರ್ಣವಾಗಿ ಬಳಸದೇ ಇರುವ ವಸ್ತುಗಳನ್ನು ರೆಡ್ ಟ್ಯಾಗ್ ಏರಿಯಾಗೆ ಕಳಿಸುವುದು. ಇಲ್ಲಿ ರೆಡ್ ಟ್ಯಾಗ್ ಸಿಸ್ಟಮ್ ತುಂಬ ಮುಖ್ಯವಾಗುತ್ತದೆ. ಯಾವ ವಸ್ತು ಬೇಕು ಅಥವಾ ಬೇಡ ಎನ್ನುವುದರಲ್ಲಿ ಡೌಟ್ ಇದ್ದರೆ ಆ ವಸ್ತುವಿಗೆ ರೆಡ್ ಟ್ಯಾಗ್ ಹಾಕಿ ರೆಡ್ ಟ್ಯಾಗ್ ಏರಿಯಾಗೆ ಶಿಫ್ಟ್ ಮಾಡಬೇಕು. ರೆಡ್ ಟ್ಯಾಗ್ನಲ್ಲಿ ವಸ್ತುವಿನ ಹೆಸರು, ಡಿಪಾರ್ಟ್ಮೆಂಟ್, ಡೇಟ್ ಮತ್ತು ರೀಸನ್ ಇವೆಲ್ಲವನ್ನು ಸ್ಪಷ್ಟವಾಗಿ ಬರೆಯಬೇಕಾಗುತ್ತದೆ. ನಿಗದಿತ ಸಮಯದೊಳಗೆ ಆ ವಸ್ತುವನ್ನು ಬಳಸದೇ ಇದ್ದರೆ ಅದನ್ನು ಸ್ಕ್ರ್ಯಾಪ್ ಮಾಡಬಹುದು ಅಥವಾ ಸ್ಟೋರ್ಗೆ ಕಳುಹಿಸಬಹುದು. ಸಾರ್ಟ್ ಮಾಡುವಾಗ ಪ್ರತಿಯೊಬ್ಬರೂ ಒಂದು ಪ್ರಶ್ನೆ ಕೇಳಿಕೊಳ್ಳಲೇಬೇಕು. ಏನೆಂದರೆ, ಈ ವಸ್ತು ಇಲ್ಲದೆ ನಾನು ಇಂದು ಕೆಲಸ ಮಾಡಬಹುದೇ? ಉತ್ತರ ಹೌದು ಎಂದಾದರೆ ಆ ವಸ್ತುವನ್ನು ಮಷೀನ್ ಹತ್ತಿರ ಇಡಬಾರದು. ಸಾರ್ಟ್ ಮಾಡಿದ ಶಾಪ್ ಫ್ಲೋರ್ನಲ್ಲಿ ಕ್ಲಟರ್ ಕಡಿಮೆಯಾಗುತ್ತದೆ, ಸೇಫ್ಟಿ ಇಂಪ್ರೂವ್ ಆಗುತ್ತದೆ, ವರ್ಕ್ ಪ್ಲೇಸ್ ಸ್ಪೇಷಿಯಸ್ ಆಗುತ್ತದೆ ಹಾಗೂ ಅಬ್ನಾರ್ಮಲಿಟೀಸ್ ಸುಲಭವಾಗಿ ಕಾಣಿಸುತ್ತದೆ. ಈಗ ನೋಡೋಣ ಎರಡನೆಯ ಎಸ್ ಅಂದರೆ ಸೆಟ್ ಇನ್ ಆರ್ಡರ್. ಸೆಟ್ ಇನ್ ಆರ್ಡರ್ ಅಂದರೆ ಪ್ರತಿಯೊಂದು ವಸ್ತುವಿಗೂ ಒಂದು ನಿರ್ದಿಷ್ಟವಾದ ಸ್ಥಳ ಇರಬೇಕು ಮತ್ತು ಆ ವಸ್ತುವು ಅದೇ ಸ್ಥಳದಲ್ಲಿ ಇರಬೇಕು. ಸರಳವಾಗಿ ಹೇಳುವುದಾದರೆ, ಅ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್. ಸಾರ್ಟ್ ಮಾಡಿದ ನಂತರ
ಶಾಪ್ ಫ್ಲೋರ್ನಲ್ಲಿ ಅಗತ್ಯವಿರುವ ವಸ್ತುಗಳು ಮಾತ್ರ ಉಳಿಯುತ್ತವೆ. ಸೆಟ್ ಇನ್ ಆರ್ಡರ್ ಅಂದರೆ ಅವುಗಳನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಕ್ರಮದಲ್ಲಿ ಇಡುವುದು. ಉದಾಹರಣೆಗೆ, ಟೂಲ್ಸ್ಗೆ ಶಾಡೋ ಬೋರ್ಡ್, ಗೇಜಸ್ಗೆ ಫಿಕ್ಸ್ಡ್ ಬಾಕ್ಸ್, ಮಟೀರಿಯಲ್ಸ್ಗೆ ರ್ಯಾಕ್ ಸಿಸ್ಟಮ್, ಫ್ಲೋರ್ ಮಾರ್ಕಿಂಗ್ ಮೂಲಕ ಪಾತ್ವೇ ಮತ್ತು ಸ್ಟೋರೇಜ್ ಏರಿಯಾ, ಕ್ಲಿಯರ್ ಲೇಬಲಿಂಗ್. ಸೆಟ್ ಇನ್ ಆರ್ಡರ್ ಮಾಡುವಾಗ 3 ವಿಷಯಗಳನ್ನು ಗಮನಿಸಬೇಕಾಗುತ್ತದೆ. ಮೊದಲನೆಯದು ಈಸಿ ಟು ಫೈಂಡ್, ಆಪರೇಟರ್ಗೆ ಬೇಕಾದ ವಸ್ತು ತಕ್ಷಣ ಕಾಣಬೇಕು. ಎರಡನೆಯದು ಈಸಿ ಟು ಯೂಸ್, ವಸ್ತು ತೆಗೆದುಕೊಳ್ಳಲು ಮತ್ತು ಬಳಸಲು ಸುಲಭವಾಗಿರಬೇಕು. ಮೂರನೆಯದು ಈಸಿ ಟು ರಿಟರ್ನ್, ಬಳಸಿದ ನಂತರ ಅದೇ ಜಾಗಕ್ಕೆ ಇಡುವುದು ಸುಲಭವಾಗಿರಬೇಕು. ಒಳ್ಳೆಯ ಸೆಟ್ ಇನ್ ಆರ್ಡರ್ ಇದ್ದರೆ ಟೂಲ್ ಹುಡುಕುವ ಸಮಯ ಕಡಿಮೆಯಾಗುತ್ತದೆ, ತಪ್ಪು ಟೂಲ್ ಬಳಕೆಯ ಸಾಧ್ಯತೆ ಕಡಿಮೆಯಾಗುತ್ತದೆ ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತದೆ. ಶಾಡೋ ಬೋರ್ಡ್ನಲ್ಲಿ ಟೂಲ್ ಇಲ್ಲದಿದ್ದರೆ ತಕ್ಷಣ ಅಬ್ನಾರ್ಮಲಿಟಿ ಕಾಣಿಸುತ್ತದೆ. ಇದೇ ವಿಜುವಲ್ ಮ್ಯಾನೇಜ್ಮೆಂಟ್ನ ಶಕ್ತಿ. ಸೆಟ್ ಇನ್ ಆರ್ಡರ್ ಅಂದರೆ ಡೆಕೋರೇಷನ್ ಅಲ್ಲ, ಅದು ಎಫಿಷಿಯನ್ಸಿ ಮತ್ತು ಡಿಸಿಪ್ಲಿನ್. ಈಗ ನೋಡೋಣ ಮೂರನೆಯ ಎಸ್ ಅಂದರೆ ಶೈನ್. ಶೈನ್ ಅಂದರೆ ದೈನಂದಿನ ಸ್ವಚ್ಛತೆ. ಆದರೆ ಶೈನ್ ಅಂದರೆ ಕ್ಲೀನಿಂಗ್ ಮಾತ್ರವಲ್ಲ, ಕ್ಲೀನಿಂಗ್ನ ಜೊತೆಗೆ ಇನ್ಸ್ಪೆಕ್ಷನ್ನೂ ಆಗಿರುತ್ತದೆ. ಮಷೀನ್ ಕ್ಲೀನ್ ಮಾಡುವಾಗ ಆಯಿಲ್ ಲೀಕೇಜ್, ಲೂಸ್ ಬೋಲ್ಟ್, ಅಬ್ನಾರ್ಮಲ್ ಸೌಂಡ್ ಇವುಗಳನ್ನು ಮೊದಲೇ ಗುರುತಿಸಬಹುದು. ಇದರಿಂದ ಬ್ರೇಕ್ಡೌನ್ ತಪ್ಪಿಸಬಹುದು ಮತ್ತು ಕ್ವಾಲಿಟಿ ಇಶ್ಯೂಸ್ ಕಡಿಮೆಯಾಗುವಂತೆ ಮಾಡಬಹುದು. ಶೈನ್ ಅಂದರೆ ಆಪರೇಟರ್ ತನ್ನ ಮಷೀನ್ನ ಓನರ್ ಆಗಿರುವುದು. 5Sನ ಸಿಸ್ಟಮ್ನಲ್ಲಿ 4ನೆಯ ಹಂತವೇ ಸ್ಟ್ಯಾಂಡರ್ಡೈಸ್. ಸ್ಟ್ಯಾಂಡರ್ಡೈಸ್ ಅಂದರೆ ಎಲ್ಲರೂ ಒಂದೇ ವಿಧಾನದಲ್ಲಿ ಕೆಲಸ ಮಾಡುವುದಾಗಿದೆ. SOP, ವಿಜುವಲ್ ಸ್ಟ್ಯಾಂಡರ್ಡ್ಸ್, ಕಲರ್ ಕೋಡಿಂಗ್, 1 ಪಾಯಿಂಟ್ ಲೆಸನ್, ಕ್ಲೀನಿಂಗ್ ಚೆಕ್ಲಿಸ್ಟ್ ಇವುಗಳ ಮೂಲಕ ಸ್ಟ್ಯಾಂಡರ್ಡೈಸೇಷನ್ ಮಾಡಲಾಗುತ್ತದೆ. ಸ್ಟ್ಯಾಂಡರ್ಡೈಸ್ ಇಲ್ಲದಿದ್ದರೆ 5S ನಿಧಾನವಾಗಿ ಕುಂಠಿತಗೊಳ್ಳುತ್ತದೆ. ಸ್ಟ್ಯಾಂಡರ್ಡೈಸ್ ಇದ್ದರೆ ಕನ್ಸಿಸ್ಟೆನ್ಸಿ ಬರುತ್ತದೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತದೆ ಮತ್ತು ಆಡಿಟ್ ಸುಲಭವಾಗುತ್ತದೆ. ಈಗ 5Sನ ಕೊನೆಯ ಹಂತದ ಬಗ್ಗೆ ತಿಳಿದುಕೊಳ್ಳೋಣ. ಅದುವೇ ಸಸ್ಟೇನ್. ಸಸ್ಟೇನ್ ಅಂದರೆ 5S ಅನ್ನು ದಿನನಿತ್ಯದ ರೂಢಿಯಾಗಿಸುವುದು. ಇದು 5Sನಲ್ಲಿ ಅತಿ ಕಷ್ಟದ ಹಂತ, ಆದರೆ ಅತಿ ಮುಖ್ಯವಾದ ಹಂತವಾಗಿದೆ. ಸಸ್ಟೇನ್ ಮಾಡಲು ಡಿಸಿಪ್ಲೈನ್, ರೆಗ್ಯುಲರ್ ಆಡಿಟ್, ಟ್ರೈನಿಂಗ್ ಮತ್ತು ಸೂಪರ್ವೈಸರ್ ಇನ್ವಾಲ್ವ್ಮೆಂಟ್ ಅಗತ್ಯವಾಗಿದೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, 5Sನ ಒಂದು ದಿನದ ಆಕ್ಟಿವಿಟಿ ಅಲ್ಲ. 5S ಅನ್ನೋದು ಡೈಲಿ ಹ್ಯಾಬಿಟ್ ಆಗಿರುತ್ತದೆ. 5Sನಿಂದಾಗುವ ಲಾಭಗಳು: 5S ಸರಿಯಾಗಿ ಫಾಲೋ ಮಾಡಿದರೆ ಸೇಫ್ಟಿ ಇಂಪ್ರೂವ್ ಆಗುತ್ತದೆ, ಕ್ವಾಲಿಟಿ ಡಿಫೆಕ್ಟ್ಸ್ ಕಡಿಮೆಯಾಗುತ್ತವೆ, ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತದೆ, ಸ್ಟ್ರೆಸ್ ಕಡಿಮೆಯಾಗುತ್ತದೆ ಮತ್ತು ವರ್ಕ್ ಪ್ಲೇಸ್ ಪ್ರೊಫೆಷನಲ್ ಆಗುತ್ತದೆ. ಅದಕ್ಕೆ ವರ್ಲ್ಡ್ ಕ್ಲಾಸ್ ಕಂಪನೀಸ್ ತಮ್ಮ ಜರ್ನಿಯನ್ನು 5Sನಿಂದಲೇ ಆರಂಭಿಸುತ್ತವೆ. ಸ್ನೇಹಿತರೆ, 5S ಅಂದರೆ ಕ್ಲೀನಿಂಗ್ ಮಾತ್ರ ಅಲ್ಲ, ಡೆಕೋರೇಷನ್ ಕೂಡ ಅಲ್ಲ. 5S ಅಂದರೆ ಒಂದು ಮೈಂಡ್ ಸೆಟ್, ಒಂದು ಡಿಸಿಪ್ಲಿನ್ ಹಾಗೂ ಕಲ್ಚರ್. ನಾವು ಪ್ರತಿದಿನ 5S ಪಾಲಿಸಿದರೆ ನಮ್ಮ ಶಾಪ್ ಫ್ಲೋರ್ ಸೇಫ್ ಆಗುತ್ತದೆ, ಸ್ಮಾರ್ಟ್ ಆಗುತ್ತದೆ ಮತ್ತು ಸಕ್ಸಸ್ ಆಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಶೇರ್ ಮಾಡಿ ಮತ್ತು ಲರ್ನ್ ಆ್ಯಂಡ್ ಗ್ರೋ ವಿತ್ ಫನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಶಾಪ್ ಫ್ಲೋರ್ ಪ್ರಾಕ್ಟಿಕಲ್ ನಾಲೆಜ್ ಹಾಗೂ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಮತ್ತು ಇಂಟರ್ವ್ಯೂ ಪ್ರಿಪ್ರೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.